ವೀಕ್ಷಕರೇ, ಭಾರತ ಚಿತ್ರರಂಗದಲ್ಲಿಯೇ ಇತಿಹಾಸವನ್ನ ಸೃಷ್ಟಿಸಿದ ಪುಷ್ಪ 2 ಸಿನಿಮಾ ಹಿಂದಿಗೆ 1000 ಕೋಟಿ ಸಿನಿಮಾದ ಕ್ಲಬ್ಗೆ ಸೇರಿದೆ. ಆದರೆ ಇದೇ ಡಿಸೆಂಬರ್ 13ರಂದು ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಇದು ಭಾರತ ಚಿತ್ರರಂಗದಲ್ಲಿ ಅಲ್ಲು ಅರ್ಜುನ್ ಅವರ ಸ್ಟಾರ್ಡಮ್ ಮತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಇಮೇಜ್ಗೆ ಭಾರಿ ಹೊಡೆತ ಬಿದ್ದಂತಾಗಿದೆ. ವೀಕ್ಷಕರೇ, ಅಲ್ಲು ಅರ್ಜುನ್ ಅವರನ್ನು ದ್ವೇಷದ ರಾಜಕಾರಣದಿಂದ ಬಂಧಿಸಲಾಗಿದೆ ಎಂದು ಎಲ್ಲೆಡೆ ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಅಲ್ಲು ಅರ್ಜುನ್ ಅವರ ಮನೆ ಒಳಗೆ ಹೋಗಿದ್ದಲ್ಲದೆ ಅವರ ಪ್ರೈವಸಿ ಬೆಡ್ರೂಮ್ಗೆ ಕೂಡ ಹೋಗಿ ಬಂಧಿಸಿರುವ ವಿಡಿಯೋಯಿಂದ ಈಗ ತೆಲುಗು ಚಿತ್ರರಂಗ ಮತ್ತು ಭಾರತ ಚಿತ್ರರಂಗದಲ್ಲಿ ಅಲ್ಲು ಅರ್ಜುನ್ ಅಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತ ಸೂಪರ್ ಸ್ಟಾರ್ ಅನ್ನು ಹೀಗೆ ಬಂಧಿಸಿರುವುದು ತಪ್ಪು ಎಂದು ಎಲ್ಲೆಡೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಒಬ್ಬ ಸಾಮಾನ್ಯ ಕೈದಿಯಂತೆ ಬಂಧಿಸಿರುವುದರಿಂದ ಜನರಿಂದ ಪೊಲೀಸರ ಮೇಲೆ ಆಕ್ರೋಶ ಹೆಚ್ಚಾಗಿದೆ. ವೀಕ್ಷಕರೇ, ಅಲ್ಲು ಅರ್ಜುನ್ ಅವರನ್ನು ಬಂಧಿಸಲು ಕಾರಣವೇನೆಂದರೆ ಡಿಸೆಂಬರ್ 4ರಂದು ಪುಷ್ಪ 2 ಪ್ರೀಮಿಯರ್ ಶೋ ಹೈದರಾಬಾದ್ ನ ಸಂಧ್ಯಾ ಥಿಯೇಟರ್ ನಲ್ಲಿ ರಿಲೀಸ್ ಆಗಿತ್ತು. ಆ ಸಮಯದಲ್ಲಿ ಅಭಿಮಾನಿಗಳಿಗೆ ಎನ್ಕರೇಜ್ ಮಾಡಲು ಅಲ್ಲು ಅರ್ಜುನ್ ಅವರು ಸೀಕ್ರೆಟ್ ಆಗಿ ಬಂದಿದ್ದರು. ಆ ವೇಳೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ತಮ್ಮ ನೆಚ್ಚಿನ ಸ್ಟಾರ್ ಅನ್ನು ನೋಡಲು ಭಾರಿ ನುಗ್ಗಲಾಟ ನಡೆದು ಓರ್ವ ಮಹಿಳೆ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದರು. ಇದರಿಂದ ಅವರ ಪತಿ ಡಿಸೆಂಬರ್ 12ರಂದು ಚಿಕ್ಕಪ್ಪಾಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಥಿಯೇಟರ್ ಮಾಲೀಕ ನಂತರ ಆಡಳಿತ ಮಂಡಳಿ ಹಾಗೂ ಅಲ್ಲು ಅರ್ಜುನ್ ಬೋನ್ಸರ್ ಮತ್ತು ಅಲ್ಲು ಅರ್ಜುನ್ ಅವರ ಮೇಲೆ ಆರೋಪವನ್ನ ಮಾಡಿ ಕೇಸನ್ನು ದಾಖಲಿಸಿದ್ದರು. ಇದರಿಂದ ಥಿಯೇಟರ್ ನ ಮಾಲೀಕ ಮತ್ತು ಆಡಳಿತ ಮಂಡಳಿಯನ್ನು ಬಂಧಿಸಿದ ಪೊಲೀಸರು ಡಿಸೆಂಬರ್ 13ರಂದು ಭಾರತದ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಅವರನ್ನು ಬಂಧಿಸಿದ್ದಾರೆ. ಪರೋಕ್ಷವಾಗಿ ತಮಗೆ ತಿಳಿಯದೇ ಆದ ದುರ್ಘಟನೆಯಿಂದ ತಮ್ಮ ತಪ್ಪಿಲ್ಲ ಎಂದು ಅದೇ ದಿನ ಹೈಕೋರ್ಟ್ ನಿಂದ ಬೇಲ್ ತೆಗೆದುಕೊಂಡು ಬಂಧಿಸಿದ ಒಂದು ದಿನದಲ್ಲಿಯೇ ಅಲ್ಲು ಅರ್ಜುನ್ ಅವರು ಹೊರಗೆ ಬಂದಿದ್ದಾರೆ. ಈ ಕಡೆ ಇದಕ್ಕೆಲ್ಲ ಕಾರಣ ಪುಷ್ಪ 2 ಸಿನಿಮಾದ ಸಕ್ಸಸ್ ನೋಡಲಾಗದೆ ತೆಲಂಗಾಣದ ಸಿಎಂ ಆದಂತಹ ರೇವಂತ್ ರೆಡ್ಡಿ ಅವರು ಈ ರೀತಿಯಲ್ಲಿ ಬಂಧಿಸಿದ್ದಾರೆ ಎನ್ನಲಾಗುತ್ತಿದೆ. ಇದಕ್ಕೆ ಪುಷ್ಪ 2 ಪ್ರೆಸ್ ಮೀಟ್ ನಲ್ಲಿ ಅಲ್ಲು ಅರ್ಜುನ್ ಅವರು ಸರ್ಕಾರಕ್ಕೆ ಥ್ಯಾಂಕ್ಸ್ ಅಂತ ಹೇಳುವ ಸಮಯದಲ್ಲಿ ಸಿಎಂ ಅವರ ಹೆಸರನ್ನು ಮರೆತು ಹೋದರು. ಇದರಿಂದ ರೇವಂತ್ ರೆಡ್ಡಿ ಅವರಿಗೆ ಅವಮಾನವಾಗಿತ್ತು. ನಂತರ ಈ ಕೇಸ್ ಇಬ್ಬರ ನಡುವೆ ದ್ವೇಷಕ್ಕೆ ನಾಂದಿಯಾಗಿ ಅಲ್ಲು ಅರ್ಜುನ್ ಅವರನ್ನು ಬಂಧಿಸಲು ಕಾರಣವಾಯಿತು. ಇದರಿಂದ ತೆಲಂಗಾಣದ ಚಿತ್ರರಂಗವೇ ತಲ್ಲಣವಾಗಿದೆ ಮತ್ತು ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳು ಸರ್ಕಾರ ವಿರುದ್ಧ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಅಲ್ಲು ಅರ್ಜುನ್ ಅವರನ್ನು ಬಂಧಿಸಿರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ.